ಈಗಾಗಲೇ ಜಿಲ್ಲೆಗಳ ಮಾಹಿತಿಯನ್ನು ಕೊಡ್ತಾ ಇದ್ವಿ. ಚಂದ್ರಗ್ರಹಣದ ನಿಮಿತ್ತ ದೇವಸ್ಥಾನಗಳು, ಅದರಲ್ಲೂ ಕೂಡ ಜಿಲ್ಲೆಯ ಪ್ರಮುಖ ದೇವಸ್ಥಾನಗಳು ಹೇಗಿದೆ ಅಂತ. ಇನ್ನು ನಿಮಿಷಾಂಬ ದೇವಾಲಯದಲ್ಲಿ ಯಾವ ರೀತಿ ಸ್ಥಿತಿಗತಿಗಳಿದ್ದಾವೆ ಅನ್ನೋದರ ಡೀಟೇಲ್ಸ್ ಈಗ ಬಂತು ನೋಡಿ. ಗ್ರಹಣದ ಸಂದರ್ಭ ಅದಕ್ಕೂ ಮುಂಚೆ 6 ಗಂಟೆಗಳ ಮುಂಚೆ ದೇವಸ್ಥಾನಗಳನ್ನು ಬಂದ್ ಮಾಡೋ ಪ್ರಕ್ರಿಯೆ ಇಲ್ಲೂ ಕೂಡ ಆಗ್ತಾ ಇದೆ. ಗ್ರಹಣದ ಸಂದರ್ಭದಲ್ಲಿ ದೇವಿಗೆ ಜಲಾಭಿಷೇಕವನ್ನ ಕೂಡ ನೆರವೇರಿಸಲಾಗುತ್ತೆ. ಗ್ರಹಣ ಮುಗಿದ ಬಳಿಕ 7:30ಕ್ಕೆ ದೇವಾಲಯ ಭಕ್ತಾದಿಗಳಿಗೆ ಓಪನ್ ಇರುತ್ತೆ ಅಂತ. ಶ್ರೀರಂಗಪಟ್ಟಣದ ನಿಮಿಷಾಂಬ ದೇವಸ್ಥಾನ ಕೂಡ ಕ್ಲೋಸ್ ಆಗ್ತಾ ಇದೆ. ರಾಶಿ ಚಕ್ರಗಳ ಮೇಲೆ ಮಾತ್ರ ಅಲ್ಲ, ಎಲ್ಲ ದೇವಸ್ಥಾನಗಳ ಮೇಲೂ ಕೂಡ ಈ ಗ್ರಹಣ ಪ್ರಭಾವವನ್ನು ಬೀರುವಂತಹ ಸಾಮರ್ಥ್ಯ ಇರೋದ್ರಿಂದ ಈ ಮುಂಜಾಗ್ರತಾ ಕ್ರಮಗಳನ್ನು ದೇವಸ್ಥಾನಗಳು ತೆಗೆದುಕೊಳ್ತಾ ಇದೆ. ಪಂಚಾಂಗದ ಪ್ರಕಾರ ಯಾವ ಟೈಮ್ನಲ್ಲಿ ಬಂದಿದೆ, ಏನು ಮಾಡ್ಕೋಬೇಕು, ಎಲ್ಲದರ ಬಗ್ಗೆ ಮಾಹಿತಿ ಇರುತ್ತೆ. ಡೀಟೇಲ್ಸ್ ಕೊಡ್ತಾರೆ ರೋಹಿತ್ ನೇರ ಸಂಪರ್ಕದಲ್ಲಿ. ರೋಹಿತ್, ನಿಮಿಷಾಂಬ ದೇಗುಲದ ಚಿತ್ರಣವನ್ನು ನಾವು ಗಮನಿಸ್ತಾ ಇದ್ವಿ. ಸೊ ಶಾಂತಿ ಹೋಮ ಮತ್ತು ವಿವಿಧ ಪೂಜೆ ಪುನಸ್ಕಾರಗಳು ಯಾವ ರೀತಿ ನೆರವೇರಿಸೋದಕ್ಕೆ ಆಡಳಿತ ಮಂಡಳಿ ಸಿದ್ಧತೆಯನ್ನು ಮಾಡಿಕೊಂಡಿದೆ, ಏನೇನು ಡೀಟೇಲ್ಸ್ ಇದೆ? ಇದೀಗ 12:30 ಸರಿಯಾಗಿ ಇದೀಗ ದೇವಸ್ಥಾನದ ಬಾಗಿಲನ್ನು ಹಾಕಿರೋದು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ನಿಮಿಷಾಂಬ ದೇವಸ್ಥಾನದ ಬಾಗಿಲನ್ನು ಈಗ ಹಾಕಿರುವಂಥ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇರುವಂಥದ್ದು. ಬೆಳಗ್ಗೆಯಿಂದಲೂ ಕೂಡ ಏನು ದರ್ಶನಕ್ಕೆ ಅವಕಾಶವನ್ನು ಕೊಡಲಾಗ್ತಾ ಇತ್ತು. ಬೆಳಗ್ಗೆ ನಿಮಿಷಾಂಬ ತಾಯಿಗೆ ವಿಶೇಷವಾದಂತಹ ಅಲಂಕಾರ ಮಾಡಿ ಅದಕ್ಕೂ ಮುನ್ನ ವಿವಿಧ ಅಭಿಷೇಕವನ್ನು ಮಾಡಲಾಗ್ತು. ವಿಶೇಷ ಪೂಜೆಯನ್ನು ಕೂಡ ನಿಮಿಷಾಂಬ ದೇವಿಗೆ ಮಾಡಲಾಗ್ತು. ಇದೀಗ 12:30 ಸರಿಯಾಗಿ ಇದೀಗ ಬಾಗಿಲನ್ನು ಹಾಕಿರೋದು. ಒಂದಷ್ಟು ಭಕ್ತರು ಇದೀಗ ಬಂದು ವಾಪಸ್ಸು ಕೂಡ ಆಗ್ತಾ ಇದ್ದಾರೆ. ಯಾಕಂದ್ರೆ ಒಂದಷ್ಟು ಭಕ್ತರಿಗೆ ತಿಳಿದಿರಲಿಲ್ಲ ಇಷ್ಟು ಬೇಗ ಬಾಗಿಲಾಗುತ್ತೆ, ಪ್ರತಿನಿತ್ಯ ಕೂಡ ಇರ್ತಿತ್ತಲ್ಲ ಅಂತೇಳಿ. ಆದರೆ ಇವತ್ತು ಗ್ರಹಣದ ಹಿನ್ನೆಲೆಯಲ್ಲಿ ಬಂದ್ ಆಗಿದೆ. ಆ ನಿಟ್ಟಿನಲ್ಲಿ ಭಕ್ತರೆಲ್ಲರೂ ಕೂಡ ಹೊರಭಾಗದಲ್ಲಿ ನಿಂತ್ಕೊಂಡು ಇಲ್ಲಿ ಪೂಜೆಯನ್ನು ಮಾಡ್ಕೊಂಡು ಹೋಗ್ತಾ ಇರುವಂಥ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀವಿ. ಇದೀಗ ಗ್ರಹಣ ಆರಂಭ ಯಾವಾಗ ಆಗುತ್ತೆ ಆ ಸಂದರ್ಭದಿಂದ ತಾಯಿಗೆ ಜಲಾಭಿಷೇಕ ಮಾಡಿ ಒಳಗಡೆ ಒಂದಷ್ಟು ಮಂತ್ರಗಳನ್ನು ಪ್ರೇರಣೆ ಮಾಡುವಂಥ ಕೆಲಸಗಳು ಕೂಡ ಆಗುತ್ತೆ. ಅದಾದ ನಂತರವಾಗಿ ಗ್ರಹಣ ಬಿಟ್ಟಂಥ ಸಂದರ್ಭದಲ್ಲಿ ದೇವಸ್ಥಾನದ ಒಳಭಾಗದಲ್ಲಿ ಒಂದಷ್ಟು ಶುಚಿತ್ವ ಕಾರ್ಯಗಳಾಗ್ಬೋದು, ಅವೆಲ್ಲವೂ ಕೂಡ ಮುಗಿಸ್ಕೊಳ್ತಾರೆ. ನಂತರವಾಗಿ ನಿಮಿಷಾಂಬ ದೇವಿಗೆ ವಿಶೇಷವಾದಂತಹ ಒಂದು ಅಭಿಷೇಕವನ್ನು ಮಾಡಲಾಗುತ್ತೆ, ಮತ್ತು ಪೂಜೆಯನ್ನು ಮಾಡಲಾಗುವಂಥದ್ದು. ಅದಾದ ಬಳಿಕವಾಗಿ ಭಕ್ತರಿಗೆ ದೇವಿಯ ದರ್ಶನಕ್ಕೆ ಅನುವು ಮಾಡಿಕೊಡ್ಲಾಗುತ್ತೆ. ಅಂದರೆ 7:30ಯಿಂದ 8:30 ತನಕ ಭಕ್ತರಿಗೆ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡ್ಲಾಗುತ್ತೆ. ಒಟ್ಟಾರೆ ಪ್ರತಿ ವರ್ಷವೂ ಕೂಡ ಹುಣ್ಣಿಮೆ ಅಥವಾ ಈ ಥರ ಗ್ರಹಣ ಬಂದಂಥ ಸಂದರ್ಭದಲ್ಲಿ ವಿಶೇಷ ಆಚರಣೆಗಳು ಇಲ್ಲಿ ಇರುವಂಥದ್ದು. ಅದೇ ರೀತಿಯಾಗಿ ಇವತ್ತು ಚಂದ್ರಗ್ರಹಣ ಇರುವಂಥ ಹಿನ್ನೆಲೆಯಲ್ಲಿ ಈ ರೀತಿಯ ಒಂದಷ್ಟು ಆಚರಣೆಗಳನ್ನು ಕೂಡ ಮಾಡ್ಕೊಂಡು ಬರ್ತಾ ಇದ್ದಾರೆ. ಕೇವಲ ನಿಮಿಷಾಂಬ ದೇವಸ್ಥಾನ ಅಲ್ಲ, ಶ್ರೀರಂಗಪಟ್ಟಣದ ರಂಗನಾಥ ಸ್ವಾಮಿ ಟೆಂಪಲ್ ಆಗ್ಬೋದು, ಮತ್ತು ಮೇಲುಕೋಟೆಯ ದೇವಸ್ಥಾನದಲ್ಲೂ ಕೂಡ ಇದೇ ರೀತಿಯಾದಂತಹ ಆಚರಣೆಗಳು ಇರುವಂಥದ್ದು. ಮಮತಾ, ರೈಟ್, ಧನ್ಯವಾದ ತಮ್ಮ ಮಾಹಿತಿಗಾಗಿ. ರೈಟ್, ಬನಶಂಕರಿ ದೇವಸ್ಥಾನ ಸದ್ಯಕ್ಕೆ ಬಂದ್ ಆಗಿರೋದ್ರ ವಿಜುವಲ್ಸ್ ಅನ್ನು ನೀವು ನೋಡ್ತಾ ಇದ್ದೀರಾ. ಬೆಂಗಳೂರಿನ ಬನಶಂಕರಿ ದೇವಸ್ಥಾನದಲ್ಲಿ ಗರ್ಭಗುಡಿಯನ್ನು ಕೂಡ ಬಂದ್ ಮಾಡಲಾಗಿದೆ. ದರ್ಬಾ ಬಂಧನದ ಮೂಲಕ ಅಲ್ಲಿ ಕ್ಲೋಸ್ ಮಾಡಲಾಗಿದೆ. ಭಕ್ತಾದಿಗಳಿಗೆ ಬೆಳಗ್ಗೆ ಅವಕಾಶ ಇತ್ತು, ಬಟ್ ಈಗ ಕೆಲ ಗಂಟೆಗಳ ತನಕ ಪೂಜೆ ನಿಷಿದ್ಧ, ಸಾರ್ವಜನಿಕರ ಪೂಜೆಗೆ ಅವಕಾಶಗಳಿರಲ್ಲ. ಬನಶಂಕರಿ ಅಮ್ಮನವರನ್ನು ಬೆಳಗ್ಗೆನೇ ಅದಕ್ಕೆ ಬಂದು ದರ್ಶನ ಮಾಡಿ ಪೂಜೆ ಪುನಸ್ಕಾರಗಳನ್ನೆಲ್ಲ ಮಾಡ್ಕೊಂಡು ಹೋದ್ರು. ಇನ್ನೇನಿದ್ರು ಸಂಜೆ ಬನಶಂಕರಿ ದೇಗುಲಕ್ಕೆ ಬರಬಹುದು ಅನ್ನೋದ್ರ ಡೀಟೇಲ್ಸ್.